ರಾಜ್ಯಪಾಲರು ಯಾವುದೇ ರೀತಿಯಾಗಿ ಏನು ಕಂಪ್ಲೀಟ್ ಆಗಿ ಸಂವಿಧಾನಬದ್ಧವಾಗಿಯೇ ಮಾಡಿದ್ದಾರೆ ಅಂತ ಕ್ಲೈಮ್ ಮಾಡ್ಕೊಳ್ಳೋದಿಕ್ಕೂ ಕೂಡ ಏನು ಆಧಾರ ಇದೆ? ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ 108 ಸೀಟ್ ಗೆದ್ದಿರ್ತಕ್ಕಂಥ TVK ಇದ್ದಾಗ ಓಕೆ, ನಾಳೆ ದಿವಸ TVK ಮೆಜಾರಿಟಿ ಪ್ರೂವ್ ಮಾಡೋಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರ ಸರ್ಕಾರ 48 ಗಂಟೆ ಒಳಗಡೆ ಯಡಿಯೂರಪ್ಪ ಅವರ ಸರ್ಕಾರ ಹೋದ ರೀತಿಯಲ್ಲಿನೇ ಅಲ್ಲಿ ಕೂಡ ಹೋದ್ಮೇಲೆ ಹೊಸ ಸರ್ಕಾರ ರಚನೆಗೆ ಬೇಕಾದಂಥ ಅವಕಾಶಗಳು ಉದಯಿಸಬಹುದಾಗಿತ್ತಲ್ಲ. ಏನಂದರೆ ಆಗಲೇ ನಾವು ಹೇಳಿದ್ದೇವೆ, ಅಕಸ್ಮಾತ್ ಅಂದರೆ TVK ನಾನು ಸರ್ಕಾರ ಫಾರ್ಮ್ ಮಾಡ್ತಾ ಇದ್ದೀನಿ, ನಾನು ಸರ್ಕಾರ ಅಂತ ಹೇಳಿದಿದ್ರೆ ಅದು ಡೆಫಿನೆಟ್ ಆಗಿ ಕನ್ಸಿಡರ್ ಮಾಡ್ತಿದ್ರೇನೋ, ರಾಜ್ಯಪಾಲರು ಕನ್ಸಿಡರ್ ಮಾಡ್ತಿದ್ರೇನೋ. ಆದರೆ ಅವ್ರು ಹೇಳಿದೆ ಅಂದರೆ ಕೋಯಲಿಷನ್ ಸರ್ಕಾರ. ಕೋಯಲಿಷನ್ ಅಂದರೆ ಏನು? ಕೋಯಲಿಷನ್ ಅಂದರೆ ನಿಮಗೆ ಅನೇಕ ಪಾರ್ಟಿಗಳು ಇರಬೇಕು. ಆಗ ನೀವು ಇದ್ದಾಗ ನಿಮಗೆ ಅಕಸ್ಮಾತ್ ಏನಾದ್ರು ಕಾಂಗ್ರೆಸ್ಗೆ 10 ಸೀಟ್ ಬಂದಿದ್ದರೆ ಕರೆಕ್ಟಪ್ಪ 10 ಕಾಂಗ್ರೆಸ್ಸು ಪ್ಲಸ್ TVK ಅಂತ ಹೇಳಿ ಹೋಗಿ ಕೊಟ್ಬಿಡೋರು. ಅದೇನಾಗಿತ್ತು, ಕಾಂಗ್ರೆಸ್ಗೆ ಬಂದಿರತಕ್ಕಂತಹದೇ 5 ಸೀಟ್ ಅದು. ಅದರಿಂದಾಗಿ ಬಟ್ ಬೋತ್ ಕಾಂಗ್ರೆಸ್ ಆ್ಯಂಡ್ TVK ಪುಟ್ ಟುಗೆದರ್ ಇಸ್ ನಾಟ್ 118. ಕಾಂಗ್ರೆಸ್ ಆ್ಯಂಡ್ TVK ಪುಟ್ ಟುಗೆದರ್ ಇಸ್ 112. ಮತ್ತೆ ಶಾರ್ಟೇಜ್ ಆಫ್ ಮೆಜಾರಿಟಿ ಇದೆ. ಅದರಿಂದಾಗಿ ರಾಜ್ಯಪಾಲರು ತೆಗೆದುಕೊಂಡಿರ್ತಕ್ಕಂಥ ವಿವೇಚನೆಯಿಂದ ಸರಿಗಿದೆ. ಯಾಕೆ ಅಂತ ಹೇಳಿ, ಈಗ ನಾವು 1991ನಲ್ಲಿ ಪಾರ್ಲಿಮೆಂಟ್ ಕೊಟ್ಟೋಗೋಣ, ಕಾಂಗ್ರೆಸ್ಗೆ ಮೆಜಾರಿಟಿ ಬಂದಿರಲಿಲ್ಲ. ಕಾಂಗ್ರೆಸ್ ಹ್ಯಾಡ್ ಓನ್ಲಿ 244 MPs, 272 ಬರಬೇಕಾಗಿತ್ತು. ಆಗಿನ ಜಾರ್ಖಂಡ್ ಮುಕ್ತಿ ಮೋರ್ಚಾನೂ ಸಹ ಅವ್ರಿಗೇನು ಸಪೋರ್ಟ್ ಮಾಡಿರಲಿಲ್ಲ ಗೌರ್ಮೆಂಟ್ ಫಾರ್ಮೇಷನ್ ಮಾಡುವತಕ್ಕಂತಹ ದಿವಸ. BJPಗೂ ಸಹ ಮೆಜಾರಿಟಿ ಬಂದಿಲ್ಲ, ಅಥವಾ ಯಾವುದೇ ಪಾರ್ಟಿಗೂ ಮೆಜಾರಿಟಿ ಬಂದಿರಲಿಲ್ಲ. ಇವರು ವೆಂಕಟರಾಮಣ್ಣವರು ಅವತ್ತು ಪ್ರೆಸಿಡೆಂಟ್ ಆಗಿದ್ದಂಥವ್ರು ಕರೆದುಬಿಟ್ಟು ಅವ್ರಿಗೆ ಹೇಳ್ತಾರೆ, ಆಯ್ತಪ್ಪ ನೀನು ಸರ್ಕಾರ ರಚನೆ ಮಾಡು, ನಾನು ನಿಮಗೆ ಮೈನಾರಿಟಿ ಗವರ್ನಮೆಂಟ್ ಅಂತ ಹೇಳಿ ನಡ್ಸ್ಕೊಂಡು ಹೋಗ್ತಾರೆ. 5 ವರ್ಷವೂ ಮೈನಾರಿಟಿ ಗವರ್ನಮೆಂಟು. ಇಶ್ಯೂ ಬೇಸಸ್ ಮೇಲೆ ಮಾತ್ರ ನಿನ್ನೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಮತ್ತು ಬೇರೆಯವರು ಅವರಿಗೆ ಸಪೋರ್ಟ್ ಮಾಡ್ತಿದ್ದೆ. ಅದರ್ವೈಸ್ ಇಟ್ ವಾಸ್ ಎ ಕಾಂಗ್ರೆಸ್ ಗವರ್ನಮೆಂಟ್ ಲೆಡ್ ಬೈ PV ನರಸಿಂಹರಾವ್. ಪಾಯಿಂಟ್ 1. ಪಾಯಿಂಟ್ 2, ನೀವು ಶರದ್ ಪವಾರ್ ಮೆನ್ಷನ್ ಮಾಡಿದ್ರಿ ಅಂತ ಹೇಳಿ ಶರದ್ ಪವಾರ್ನ ಕೇಸ್ಗೆ ಹೋಗ್ತಾ ಇದ್ದೀನಿ. ಶರದ್ ಪವಾರ್ ಮೊದಲು ಮುಖ್ಯಮಂತ್ರಿ ಆಗಿದ್ದು 1978ಅಲ್ಲಿ. ಆಗ 1978 ನಡೆದಂತಹ ಎಲೆಕ್ಷನಲ್ಲಿ ವಸಂತರಾವ್ ಪಾಟೀಲ್ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಕಾಂಗ್ರೆಸ್ಗೆ 69 ಸೀಟ್ ಬಂದಿರ್ತದೆ. ಕಾಂಗ್ರೆಸ್ಗೆ ಇಂದಿರಾ ಕಾಂಗ್ರೆಸ್ಗೆ 62 ಸೀಟ್ ಬಂದಿರ್ತದೆ. ಜನತಾ ಪಾರ್ಟಿಗೆ 99 ಸೀಟ್ಸ್ ಬಂದಿರುತ್ತೆ ಔಟ್ ಆಫ್ 200 ಆ್ಯಂಡ್ ಹಾರ್ಡ್ ಅಸೆಂಬ್ಲೀಸಲ್ಲಿ. ಟೋಟಲಿ ಏನಂತ ಹೇಳಿದ್ರೆ ಆವತ್ತೂ ಸಹ ವಸಂತರಾವ್ ಅವ್ರನ್ನ ಕೆಳಗಡೆ ಇಳಿಸಿ ಶರದ್ ಪವಾರ್ ಅವರು ಜನತಾ ಪಾರ್ಟಿನ ಸ್ಪ್ಲಿಟ್ ಮಾಡಿ ಮುಖ್ಯಮಂತ್ರಿ ಆಗೋದ್ರಲ್ಲಿ ಸಕ್ಸಸ್ಫುಲ್ ಆಗ್ತಾರೆ. ದೇಶದಲ್ಲಿ ಸರಿಯಾಗಿರ್ಲಿಲ್ಲ, ಕಾಂಗ್ರೆಸ್ ಸರಿಯಾಗಿ ಆಡಳಿತ ಮಾಡ್ತಿರ್ಲಿಲ್ಲ. ಆದ್ರೆ ಬಿಜೆಪಿ ಅವರು ಬಂದ ಮೇಲೆ ಅಲ್ಲಿ ಅಜಿತ್ ಪವಾರ್ ಅವ್ರನ್ನ ಕರ್ಕೊಂಡು ಹೋಗಿ ಬೆಳಗಿನ ಜಾವ 5 ಗಂಟೆಗೆ ಪ್ರಮಾಣ ವಚನ ಕೊಟ್ಟಾಗ ಯಾವ NCPಯ ಪೂರ್ತಿ ನಂಬರ್ಸ್ ನಿಮ್ಮ ಜೊತೆಗೆ ಇತ್ತು ಅಂತ ಕನ್ವಿನ್ಸ್ ಆಗಿತ್ತು ನಿಮಗೆ? ಹೇಗೆ ಕನ್ವಿನ್ಸ್ ಆಗುತ್ತೆ? ಅವತ್ತು ಶರದ್ ಪವಾರ್ ಅವರ ಲೆಟರ್ ಇಲ್ಲ, ಅಜಿತ್ ಪವಾರ್ ಅವರು ಬರ್ತಾರೆ, ಜಾಯಿನ್ ಆಗ್ತಾರೆ, ಪ್ರಮಾಣ ವಚನ ಆಗೋಗ್ಬಿಡುತ್ತೆ. ಸತ್ಯವೇ, ಇದೆಲ್ಲ ಬೆಳಗ್ಗೆ 5 ಗಂಟೆಗೆ ರಾಷ್ಟ್ರಪತಿ ಆಳ್ವಿಕೆ ಹೊರಟೋಗ್ಬಿಡುತ್ತೆ. ಅದು ಸರಿನಾ? ಇವಾಗ TVKಗಾದಾಗ ವಿಚಾರಗಳು ಹೇಳ್ತಿರಲ್ಲ, ಅವಾಗ ಸರಿನಾ ಮಾಡಿ? ಏನಂದ್ರೆ ಇದೆಲ್ಲ ಪ್ರೆಸಿಡೆಂಟ್ಸ್ ಇರೋದಕ್ಕೋಸ್ಕರನೇ ಆ ರೀತಿ ಆಗಬಾರ್ದು. ಆಮೇಲೆ TVKನಲ್ಲಿ ಕರೆಕ್ಟಾಗಿ ಹೇಳ್ತಿದ್ದಾರೆ ಸರ್, ಏನಂದ್ರೆ ಅಡ್ವೈಸರ್ಸ್ ಟು ವಿಜಯ್, ಅಡ್ವೈಸರ್ಸ್ ಟು TVK ಏನಿದಾರಲ್ಲ, ಎಲ್ಲೋ ಒಂದು ರೀತಿಯಲ್ಲಿ ಇಡುತ್ತಾ ಇದ್ದಾರೆ ಅಂತ ಹೇಳಿ. ಈಗ ಅಕಸ್ಮಾತ್ ಏನಾದರೂ ಉದಾಹರಣೆಗೆ ಬೇಡಪ್ಪ, ಕಮ್ಯುನಿಸ್ಟ್ ಪಾರ್ಟಿಯವರು ಇನ್ವೇರಿಯಬಲಿ ಸಪೋರ್ಟ್ ಮಾಡೇ ಮಾಡೋದು. ಪಾಟಾಳ್ ಮಕ್ಕಳ ಕಚ್ಚಿ ರೆಡಿ ಇದ್ದಾರೆ ಸಪೋರ್ಟ್ ಮಾಡಲಿಕ್ಕೆ, IUML ಅವರು ರೆಡಿ ಇದ್ದಾರೆ ಸಪೋರ್ಟ್ ಮಾಡೋಕ್ಕೆ. ಆದರೆ ನೀವು ಯಾಕೆ ನೀವು ಒಂದು ರೀತಿಯಲ್ಲಿ VCK ಇದ್ದಾರೆ, ಬಟ್ ಅವ್ರಿಗೆ ತಾಂತ್ರಿಕವಾಗಿ ರೆಡಿ ಆಗುತ್ತಾ ಇಲ್ಲ ಅವ್ರದ್ದು. ಯಾಕಂದ್ರೆ DMK ಸಿಂಬಲ್ ಅಲ್ಲಿ ನಿಲ್ತಿದ್ದಾರೆ. ಅಲ್ಲಿ ಅಲ್ಲ, ಅವರು ಯಾವ ಸ್ವರೂಪದಲ್ಲಿ ಇದಾಗತ್ತೆ ಅಂತ DMK ಬೆಂಬಲ ಇದೆ ಅವರಿಗೆ. DMK ಬೆಂಬಲ ಇದೆ, ಬಟ್ ಪಾರ್ಟಿ ಲೋಗೋ ಅದು ಸೂರ್ಯನ ಉದಯ ಸೂರ್ಯ ಅಲ್ಲ, ಅವ್ರದೇ ಲೋಗೋ ಇಟ್ಕೊಂಡು ಗೆದ್ದಿರೋತಕ್ಕಂಥದ್ದು ಇಬ್ರು. ಅದರಿಂದಾಗಿ ಅವ್ರ ಸಿಂಬಲ್ ಮೇಲೆ IUML ಅವರು ಅವ್ರ ಸಿಂಬಲ್ ಮೇಲೆ ಗೆದ್ದಿರೋದು. ಅಫ್ಕೋರ್ಸ್ DMK ಓಟ್ಸೇ ಬಂದಿರತಕ್ಕಂಥದ್ದು. ಆ ರೀತಿ ನೋಡಿದ್ರೆ ಕಾಂಗ್ರೆಸ್ಗೆ ಏನಿದೆ ಸ್ಟ್ರೆಂತ್ ಅಲ್ಲಿ? ಕಾಂಗ್ರೆಸ್ಗೂ ಏನು ಸ್ಟ್ರೆಂತ್ ಇಲ್ಲ. ಅಲ್ಲಿ ಕಾಂಗ್ರೆಸ್ನ ಒಂದಷ್ಟು DMK ಮೇಲೆ ಗೆದ್ದಿರ್ತಕ್ಕಂಥದ್ದು. ವಿಚಾರ ಏನು ಅಂತ ಹೇಳಿದ್ರೆ, ನಿಮಗೆ ಯಾಕೆ ನೀವು ಆ ಥರ ಮಾಡ್ತಾ ಇದ್ದೀರಾ? ನೀವು ವೈ ಆರ್ ಯು ಫಿಕ್ಸ್ಡ್ ಇನ್ ಮೈಂಡ್ ದಟ್ ನಂಗೆ VCK ಸಪೋರ್ಟೇ ಬೇಕು ಅಂತ ಅಂದ್ಬಿಟ್ಟು? ಎವ್ರಿಬಡಿ ವೇರ್ ರೆಡಿ. ದಟ್ ಈಸ್ ವಾಟ್ ವಾಸ್ ಅ ಪಾಯಿಂಟ್ ಎಕ್ಸೆಪ್ಟ್ ಫಾರ್ DMK. ನೀವು ಹೇಳಿದೇನು, ನನ್ನ ಪೊಲಿಟಿಕಲ್ ವೈರಿ DMK, ನನ್ನ ಸಿದ್ಧಾಂತಿಕ ವೈರಿ BJP. ಆಯ್ತಪ್ಪ, 1 MLA BJPಗೆ ಇರೋದು, DMKಗೆ ಇರತಕ್ಕಂಥದ್ದು 63 MLA. ಮಿಕ್ಕಿದವರೆಲ್ಲ ನಿಮ್ಮ ಹತ್ರ ಆಪ್ಷನ್ ಇದಾರಲ್ಲ. ನೀವು ಯಾಕೋ ಒಂದು ರೀತಿಯಲ್ಲಿ ಆತ್ರವನ್ನು ಮಾಡ್ತಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಈಗ ಪೆರಂಬದೂರು ಒಂದಲ್ಲ ಸಮಸ್ಯೆ ಇರ್ತಕ್ಕಂಥದ್ದು, ತದನಂತರದಲ್ಲಿ ಏನೇನು ಕೇಳ್ತಾರೆ. ಸರ್ಕಾರ ನಡೆಸೋದು ಅಷ್ಟು ಸುಲಭವಾದಂಥ ಕೆಲಸ ಅಲ್ಲ. ಯಾಕೆಂದರೆ ನಾವು ಯಾವಾಗ ಬಹುಮತ ಬಂದಿರೋದಿಲ್ಲ ಸರ್ಕಾರಕ್ಕೆ, ಅಂಥ ಟೈಮಲ್ಲಿ ನೋಡಿ ಅದು ಬಹುಮತ ಬಂದಿರತಕ್ಕಂಥ. ಈಗಲೇ ಸಿದ್ದರಾಮಯ್ಯನವ್ರ ಆಡಳಿತ ನಾವು ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯನವ್ರಿಗೆ ಬಹುಮತ ಎಷ್ಟು ಬಂದಿದೆ? 135 + 1 + 6 4 140 ಇದ್ರೂ ಸಹ 1.5 ವರ್ಷದ ಸರ್ಕಾರ ನಿಂತೋಗಿದೆ.
ಸರ್ಕಾರಿ ಅಧಿಕಾರಿಗಳ ಮೇಲೆ ಆಡಳಿತ ಇಲ್ಲ, ಇದೆ, ಬಿಟ್ಟಿದೆ, ಅದು ಆಮೇಲೆ ಆಡಳಿತ ಇಲ್ಲ, ಮಾಡ್ಕೊಳ್ತಾರೆ. ಆಡಳಿತ ಇಲ್ಲ ಅಲ್ಲ, ಕಥೆ ಏನು? ಆಡಳಿತ ಇಲ್ಲ. ಇಲ್ಲಿದ್ದು ಸರ್ಕಾರದ ಈಗ ಕಥೆ ಹೇಳಿ. ಇಲ್ಲಿಯ ಸರ್ಕಾರಕ್ಕೂ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಹೆಂಗೆ ಸಂಬಂಧ? ಅಲ್ಲಲ್ಲ, ಸಂಬಂಧ ಇದೆ. ಯಾಕೆಂದ್ರೆ ಸರ್ಕಾರ ಅಲ್ಲಲ್ಲ, ನಿಂತೋಗಿದೆ ಮೆಜಾರಿಟಿ ಅಂತ ಇದ್ದಾಗ ಅಲ್ಲ, ಐ ಮೀನ್ ಟು ಸೇ ಹರಿಪ್ರಸಾದ್, ಮೆಜಾರಿಟಿ ಇದ್ಬಿಟ್ರೆ ಸರ್ಕಾರ ಟೀಕೆ ಮಾಡೋದು ಇರುತ್ತೆ. ಅಲ್ಲ, ಮೆಜಾರಿಟಿ ಇದ್ಬಿಟ್ರೆ ನಿಮಗೆ ಸರ್ಕಾರ ನಡೆಸ್ತಾರೆ ಅಂತಲ್ಲ. ಸಂಬಂಧ ಹೆಂಗೆ ಕೆಲವು ಮೆಜಾರಿಟಿ ಇಲ್ಲದೆ ಇದ್ದಂತಹ ಪಿ ವಿ ನರಸಿಂಹರಾವ್ ಅವರು ಒಳ್ಳೆ ಸರ್ಕಾರ ಕೊಟ್ಟರು, ಆಯ್ತಾ, ಇನ್ವೇರಿಯಬಲ್. ನಾನು ಬಿ ಜೆ ಪಿನಲ್ಲಿ ಇರ್ಬೋದು, ಆದರೆ ಒಳ್ಳೆ ಸರ್ಕಾರ ಕೊಟ್ಟರು ಆಗ. ಆದರೆ ವಿಚಾರ ಏನು ಅಂತಂದರೆ, ಈಗ ನೀವು ಸರ್ಕಾರ ನಡೆಸಬೇಕು ಅಂದರೆ ನೀವು ಹೋಗಿ ಕೇಳಬೇಕಾಗಿತ್ತು, ನಂಗೆ ಕಾಂಗ್ರೆಸ್ಸು ಬೇಡ, ಏನು ಬೇಡಪ್ಪ, ನನಗೆ ಸಿಂಗಲ್ ಲಾರ್ಜೆಸ್ಟ್ ಬಂದಿದೆ, 35% ವೋಟ್ ಶೇರ್ ಬಂದಿದೆ, 108 ಸೀಟ್ಸ್ ಇದ್ದಾರೆ, ನಾನು ಬಾಯ ಬೆಂಬಲನೋ ಅಥವಾ ಏನೋ ಒಂದು ತೊಗೊಳ್ತೀನಿ, ನನಗೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಕೊಡಿ. ಏನಕ್ಕೆ ಬೇಕಾಗಿತ್ತಪ್ಪ ನಿಮ್ಗೆ ಕಾಂಗ್ರೆಸ್ಸು ಕೊಯ್ಲಿಷನ್ ಅಂತ ಏನಕ್ಕೆ ಕೇಳಬೇಕಾಗಿತ್ತು? ಪದ ಇಂಪಾರ್ಟೆಂಟ್, ಪ್ರತಿಯೊಂದು ಪದ ಇಂಪಾರ್ಟೆಂಟ್. ಸೊ ಆ ಮಾಡಿದ್ದ ತಪ್ಪನ್ನ ಯಾರು? ವಿಜಯ್ ಅವರು ಮತ್ತು ಕಾಂಗ್ರೆಸ್ ಅವರು ಅಷ್ಟೇ ಇಷ್ಟೆಲ್ಲ ಮಾಡಿಕೊಂಡು ರಾಜ್ಯಪಾಲರು ಈಗ ತಾಂತ್ರಿಕವಾಗಿ ಮಾಡುವಂತಹ, ಯಾಕಂದ್ರೆ ಇದು ಸಾಂವಿಧಾನಿಕವಾಗಿ ನಡಿಬೇಕಾಗಿರುವಂಥ ಪ್ರಕ್ರಿಯೆಗಳು. ಇದೇನೋ ಸುಮ್ಮನೆ ಯಾವುದೋ ನಾವು ಕಟ್ಟೆ ಮೇಲೆ ಕೂತ್ಕೊಂಡು ಮಾಡುವಂಥ ಪ್ರಕ್ರಿಯೆಗಳಲ್ಲ ಇವು, ಸಾಂವಿಧಾನಿಕ ಪ್ರಕ್ರಿಯೆ. ಅಲ್ಲಿ ಕೊಡುವಾಗ ಅಲಯನ್ಸ್ ಗೌರ್ಮೆಂಟ್ ತಳಿ ಕೊಟ್ಟು ನಂತರ ರಾಜ್ಯಪಾಲರು ಬಿಜೆಪಿಯವರ ಥರ ವರ್ತಿಸ್ತಾರೆ, ಬಿಜೆಪಿ ಕಚೇರಿ ಥರ ವರ್ತಿಸ್ತಾ ಇದ್ದಾರೆ ಅಂತ ಹೇಳ್ತಾ ಕೂತ್ಕೊಂಡ್ರು. ಕಾಂಗ್ರೆಸ್ನವ್ರು ಅನುಕೂಲಕ್ಕೆ ತಕ್ಕಂತೆಯೇ ಒಂದೊಂದು ಪ್ಲಕಾರ್ಡ್ಗಳು ಹಿಡ್ಕೊಂಡು ಹೊರಡ್ತೀರಿ ಅಂತ ನೀವು. ಸರ್, ಈಗ ಫ್ಲೋರ್ ಟೆಸ್ಟ್ ಕೊಟ್ಟು ಅಲ್ಲಿ ವಿಜಯ್ ಸೋತ್ರೆ ಏನ್ ಪ್ರಾಬ್ಲಮ್ ರಾಜ್ಯಪಾಲರಿಗೆ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಒಂದು ಸರ್ಕಾರ ಡಿಸಾಲ್ವ್ ಆಗಿ ಅಸೆಂಬ್ಲಿ ಇಷ್ಟು ದಿನದವರೆಗೂ ಹೈಯೆಸ್ಟ್ ಮೆಜಾರಿಟಿ ಸಿಕ್ಕಿರುವ, ಹೈಯೆಸ್ಟ್ ನಂಬರ್ ಆಫ್ ಸೀಟ್ ಸಿಕ್ಕಿರುವಂತಹ ಒಂದು ಪಾರ್ಟಿಗೆ ಅವರು ನನಗೆ ಸರ್ಕಾರ ರಚಿಸಲು ಆಪರ್ಚುನಿಟಿ ಕೊಡಿ, ನಾವು ಟೆಸ್ಟ್ ಫ್ಲೋರಲ್ಲಿ ಇದು ಮಾಡ್ತೀವಿ, ಪ್ರೂವ್ ಮಾಡ್ತೀವಿ ಅಂತ ಹೇಳಿದ ಮೇಲೂ ಕೊಡದೇ ಇರುವಂತಹ ಅವಶ್ಯಕತೆನೂ ಏನು? ಕೊಟ್ಟು ನೋಡ್ಬೋದಲ್ಲ. ಸರಿ ಆಗಿಲ್ವಾ? ಇಲ್ಲ. ಏನಲ್ಲಿ ಮ್ಯಾನಿಪುಲೇಟ್ ಮಾಡೋಕ್ಕಾಗತ್ತಾ ಅಸೆಂಬ್ಲಿಲಿ? ಇಲ್ಲ. ಅಥವಾ ಇವರಿಬ್ರು ಯಾರಾದರೂ ಬಂದು ಕ್ಲೈಮ್ ಮಾಡಿದಾರಾ? AIDMK ಬಂದು ಕ್ಲೈಮ್ ಮಾಡಿದಾರಾ? DMK ಬಂದು ಕ್ಲೈಮ್ ಮಾಡಿದಾರಾ? ಅವರಿಬ್ರು ಕಾಲಿಷನ್ ಬಂದು ಕ್ಲೈಮ್ ಮಾಡಿದಾರಾ? ಯಾರಾದರೂ ಬೇರೆಯವ್ರು ಕ್ಲೈಮ್ ಮಾಡಿದ್ರೆ ನೋಡಪ್ಪ ಇಬ್ಬರಲ್ಲಿ ಒಬ್ರಿಗೆ ತಗೊಂಡು ಬಂದು ತೋರಿಸಿ ನೀವು ಯಾರಿಗೆ ಮೆಜಾರಿಟಿ ಬಂದಿದೆ ಅಂತ ನಾನು ಆಕ್ಸೆಪ್ಟ್ ಮಾಡ್ತೀನಿ ಅನ್ಬೋದು. ಕ್ಲೈಮ್ ಮಾಡೋದೇ ಒಂದು ಪಕ್ಷ. ಅಸೆಂಬ್ಲಿ ಆಗಲೇ ಡಿಸಾಲ್ವ್ ಆಗಿದೆ. ಒಂದು ರಾಜ್ಯದಲ್ಲಿ ಈಗ ದಿಸ್ ಲಿಟ್ರಲಿ ಮೀನ್ಸ್ ಪ್ರೆಸಿಡೆಂಟ್ಸ್ ರೂಲ್ ನಡೀತಾ ಇರೋದೀಗ. ದಿಸ್ ಈಸ್ ಎಕ್ಸೆಸ್ ಆಫ್ ಗವರ್ನರ್ಸ್ ಡಿಸ್ಕ್ರಿಷನ್ ಹೆಸರಲ್ಲಿ ಈ ಒಂದು ಲೂಪ್ ಹೋಲ್ಗಳು ಹುಡುಕೊಂಡು ಮಾಡೋ ಬದಲು ಒಂದು ಚಾನ್ಸ್ ಕೊಟ್ಟು ಬೇರೆ ಎಲ್ಲ ಕಡೆ ಯಾಕೆ ಫಡ್ನವೀಸ್ ಅವರು ಕೊಟ್ಟಿರ್ಲಿಲ್ವಾ ಚಾನ್ಸ್? ವಿಜಯ್ ಅವರು ಡೆಫಿನೆಟ್ಲಿ ಅವ್ರೆಲ್ಲರಿಗಿಂತ ಜಾಸ್ತಿ ಸೀಟ್ಸೇ ಬಂದಿದೆ. ಸಿ ದ ಪರ್ಸೆಂಟೇಜ್. ಸೊ ಯಾಕೆ ಕೊಡಬಾರ್ದು ಒಂದು ಆಪರ್ಚುನಿಟಿ? ಕಾಂಗ್ರೆಸ್ ಪಕ್ಷ ಈಗ ಕೊಟ್ಟಿದೆ, ಬೇರೆ ಪಕ್ಷಗಳು ಕೊಡ್ಬೋದು. ಅವ್ರಿಗೂ 48 ಗಂಟೆಗಳ ಸಮಯಾವಕಾಶ ಕೊಡಿ ಫ್ಲೋರಲ್ಲಿ ಟೆಸ್ಟ್ ಇದು ಮಾಡೋದಕ್ಕೆ. ಯಾಕೆಂದ್ರೆ ಒಂದ್ಸಲ ಕರೆದ ಮೇಲೆ ಆ ಈಕ್ವೇಶನ್ನೇ ಚೇಂಜ್ ಆಗುತ್ತೆ ಪಕ್ಷಗಳದು, ಹೌದಾ ಇಲ್ವಾ? ಇವತ್ತು ಈ ಗವರ್ನರ್ ಮಾಡ್ತಿರುವಂತಹ ಕೆಲಸ ಒಂಥರ ಆಟ ಮಾಡಿದ್ದಾರೆ ಪಾಲಿಟಿಕ್ಸ್ನ. ಯಾವತ್ತು ಇವರು ವಿಜಯ್ಗೆ ಓಕೆ ಪ್ರೂವ್ ಯುವರ್ ಮೆಜಾರಿಟಿ ಆನ್ ದ ಅಸೆಂಬ್ಲಿ ಫ್ಲೋರ್ ಅಂತ ಹೇಳ್ತಾರೆ, ಅವಾಗ ಈಕ್ವೇಶನ್ಸ್ ಚೇಂಜ್ ಆಗುತ್ತೆ ಈ ಸಣ್ಣ ಪುಟ್ಟ ಪಕ್ಷಗಳದು. ಅವಾಗ ಈ ಏನು ಬಾರ್ಗೇನಿಂಗ್ ಕೆಪಾಸಿಟಿ ಕೂಡ ವಿಜಯ್ ಅವರು ಜಾಸ್ತಿ ಆಗುತ್ತೆ. ಇದು ಸರ್, ದಿಸ್ ಇಸ್ ದ ಬೇಸಿಕ್.